ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ಕಥಾ ಸಂಗಮ, ಭಾಷಣ, ಚಿತ್ರಕಲೆ ಸ್ಪರ್ಧೆ. ನಿರಾಶ್ರಿತರ ಕೇಂದ್ರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ 63ನೇ ಜನ್ಮದಿನ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಾಗೇಶ್ ಗೋಲ್ಶೆಟ್ಟಿ ಆಗ್ರಹ. ಪಾಳು ಬಿದ್ದ ಮಹಿಳೆಯರ ಶೌಚಾಲಯಕ್ಕೆ ಕಾಯಕಲ್ಪ ಕಲ್ಪಿಸುವಂತೆ ಆಗ್ರಹ. ಮನೆ ಕಳ್ಳತನ ಪ್ರಕರಣದ ಆರೋಪಿ ಬಂಧಿಸಿದ ಆರ್ಜಿ ನಗರ ಪೊಲೀಸರು. ಈಗ ವಾರ್ತೆಗಳ ವಿವರ. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಕಥಾ ಸಂಗಮ, ಭಾಷಣ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಎಂಬಿ ನಗರದಲ್ಲಿರುವ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ವಿಕಾಸ ಇಂಗ್ಲಿಷ್ ಮೀಡಿಯಂ ಶಾಲೆ, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ವಿಶಾಲ ಪದವಿ ಪೂರ್ವ ಕಾಲೇಜು, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕಳಿ ಪದವಿ ಮಹಾವಿದ್ಯಾಲಯದ ವತಿಯಿಂದ ಮಂಗಳ ದೀಪ ಬೆಳ್ಳಿ ಮಂಟಪದ ಮೇಲೆ ಏರ್ಪಡಿಸಿದ ಕಥಾ ಸಂಗಮ, ಭಾಷಣ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ ಕಾರ್ಯಕ್ರಮಕ್ಕೆ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಆಡಳಿತಾಧಿಕಾರಿ ಶಶಿಕಲಾ ಜೆ ಪಾಟೀಲ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾಜಿ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಬಳಿಕ ವೇದಿಕೆ ಮೇಲಿರುವ ಗಣ್ಯರಿಗೆ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿದ ಡಾಕ್ಟರ್ ನಯನತಾರ ಕಥಾ ಸಂಗಮ, ಭಾಷಣ ಕೌಶಲ್ಯ ಮತ್ತು ಚಿತ್ರಕಲೆ ಸ್ಪರ್ಧೆ ಕುರಿತು ಮಾತನಾಡಿದರು. ಇಂದಿನ ಮಕ್ಕಳೇ ರಾಷ್ಟ್ರದ ಮುಂದಿನ ಭವಿಷ್ಯವಾಗಿರುವ ಕಾರಣದಿಂದಾಗಿ ಇಂದು ನಾವು ಸಂಪೂರ್ಣ ಪೈಪೋಟಿಯ ಯುಗದಲ್ಲಿ ಜೀವನವನ್ನ ಮಾಡ್ತಾ ಇದ್ದೇವೆ. ಅದರಿಂದಾಗಿ ಪಾಲಕರು ಕೇವಲ ಮಕ್ಕಳನ್ನ ಡಾಕ್ಟರ್ ಅಥವಾ ಇಂಜಿನಿಯರ್ಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಏನಾಗ್ತಾ ಇದೆ, ಪ್ರತಿಷ್ಠೆಯ ಪ್ರಶ್ನೆ ಆಗ್ತಾ ಇದೆ. ಅಲ್ಲದೆ ಹಲವಾರು ಪಾಲಕರ ಅಭಿಲಾಷೆ ಕೂಡ ಆಗಿದೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಏನು ತಿಳ್ಕೋಬೇಕು ಅಂತಂದ್ರೆ, ಆ ಒಂದು ಪೈಪೋಟಿಯ ಯುಗದಲ್ಲಿ ನಮ್ಮ ಅಭಿಲಾಷೆಗಳಿಗೆ ನಾವು ಏನಾಗ್ತಾ ಇದ್ದೇವೆ, ಬಲಿಯಾಗ್ತಾ ಇದ್ದೇವೆ. ಅದರಿಂದಾಗಿ ನಾವು ನಿಜವಾದ ಜೀವನದ ಸಂತೋಷವನ್ನ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಮಕ್ಕಳಿಗೆ ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತಗೊಳಿಸದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸಬೇಕಾದದ್ದು ಇದು ಕೇವಲ ಶಿಕ್ಷಣ ಸಂಸ್ಥೆಗಳ ಕಾರ್ಯವಾಗಿಲ್ಲ. ಅದರ ಜೊತೆಗೆ ಪಾಲಕರು ಕೂಡ ಏನ್ ಮಾಡಬೇಕಾಗಿದೆ, ಕೈ ಜೋಡಿಸಬೇಕಾಗಿದೆ. ಇದು ಕೇವಲ ಸಾಕಷ್ಟು ಪ್ರತಿಯೊಬ್ಬ ಮಗು ತನ್ನದೇ ಆದಂತಹ ವಿಶಿಷ್ಟವಾದಂತಹ ಒಂದು ಪ್ರತಿಭೆಯನ್ನ ಹೊಂದಿರುತ್ತದೆ. ಆದ್ರೆ ಇಷ್ಟೇ ನಾವು ಸಣ್ಣವಾದ ಒಂದು ಕೆಲಸ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಆ ಮಗುವಿನಲ್ಲಿ ಇರತಕ್ಕಂತಹ ಆ ಒಂದು ಪ್ರತಿಭೆಯನ್ನ ನಾವು ಗುರುತಿಸಬೇಕಾಗಿದೆ, ಪೋಷಿಸಬೇಕಾಗಿದೆ, ಬೆಳೆಸಬೇಕಾಗಿದೆ ಮತ್ತು ಪ್ರೋತ್ಸಾಹಿಸಬೇಕಾಗಿದೆ. ಅದಕ್ಕಾಗಿ ಈ ಒಂದು ಸೂಕ್ತವಾದಂತಹ ಒಂದು ವೇದಿಕೆ ಕಲ್ಪಿಸಿಕೊಟ್ಟರೆ ಮಾತ್ರ ಅಂತಹ ಸೂಕ್ತವಾದಂತಹ ಒಂದು ಪ್ರತಿಭೆ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ನಿಜವಾಗ್ಲೂ ಈ ಒಂದು ಸ್ಕೂಲಿನಲ್ಲಿ ಇವತ್ತು ಏನು ಈ
ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಗಾಗಿಯೇ ಅವರ ಪ್ರತಿಭೆಯನ್ನ ಅನಾವರಣಗೊಳಿಸಲಿಕ್ಕೆ. ನೋಡಿ, ಇದು ಇಂದು ನಿನ್ನೆ ಇರಲ್ಲ. ಇಲ್ಲಿ ಕಥಾಸಂಗಮ ಅಂತಕ್ಕಂಥದ್ದು 24 ವರ್ಷಗಳಿಂದ, ಭಾಷಣ ಸ್ಪರ್ಧೆ ಅಂತಕ್ಕಂಥದ್ದು 17 ವರ್ಷಗಳಿಂದ, ಚಿತ್ರಕಲೆ ಸ್ಪರ್ಧೆ ಅಂತಕ್ಕಂಥದ್ದು ಅಂತರ್ ಶಾಲಾ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗಿಯೂ ಇದು ಶ್ಲಾಘನೀಯ ವಿಷಯ ಅಂತಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಸಂತೋಷದ ವಿಷಯ ಕೂಡ ಹೌದು. ಸಾಮಾನ್ಯವಾಗಿ ಹೇಳಬೇಕಾದ್ರೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ, ಮಕ್ಕಳನ್ನ ಕೇವಲ ಅವರನ್ನ ಪುಸ್ತಕದ ಗುರುಗಳನ್ನಾಗಿ ಮಾಡ್ತಾ ಇದ್ದೇವೆ. ಪರ್ಸೆಂಟೇಜ್ ಆಧಾರದ ಮೇಲೆ ನಾವು ಮಕ್ಕಳು ಎಷ್ಟು ಶಾಲೆರು ಅಥವಾ ಅವರೆಷ್ಟು ಇಂಟೆಲೆಕ್ಚುವಲ್ಸ್ ಅಂತ ನಾವೇನು ಅವರನ್ನ ಮಾನದಂಡವಾಗಿ ಪರ್ಸೆಂಟೇಜ್ ಅನ್ನ ಇಟ್ಕೊಳ್ತಾ ಇದ್ದೇವೆ. ಅದು ನಿಜವಾಗಿಯೂ ತಪ್ಪು ಅಂತ ನನ್ನ ಅನಿಸಿಕೆ. ಏಕೆಂದ್ರೆ ಇವತ್ತು ಮಕ್ಕಳನ್ನು ನಾವೆಲ್ಲ ಏನು ಓದಿಸ್ತಾ ಇದ್ದೇವೆ ಅದು ಕೇವಲ ವಿದ್ಯಾರ್ಜನೆ ಆಗ್ತಾ ಇದೆ ಹೊರತು ಜ್ಞಾನಾರ್ಜನೆ ಆಗ್ತಾ ಇಲ್ಲ. ವಿದ್ಯಾರ್ಜನೆ ಅಂತಂದ್ರೆ ಕೇವಲ ಡಿಗ್ರಿಗಳನ್ನ ಮಾತ್ರ ಪಡೆಯುವುದು, ಡಿಗ್ರಿಗಳನ್ನ ಪಡೆದ್ರೆ ಅಷ್ಟೇ ಸಾಕು ಅಂತಕ್ಕಂಥ ಒಂದು ಮನೋಭಾವನೆ ನಮ್ಮಲ್ಲಿ ಏನು ಬೆಳೀತಾ ಇದೆಯಲ್ಲ ಅದು ನಿಜವಾಗಿಯೂ ದುರಂತ ಅಂತ ನನ್ನ ಅನಿಸಿಕೆ. ಏಕೆಂದ್ರೆ ವಿದ್ಯೆಯೇ ಬೇರೆ, ಜ್ಞಾನವೇ ಬೇರೆ. ವಿದ್ಯಾವಂತರಾಗುವುದಕ್ಕಿಂತ ಇವತ್ತು ನಾವೇನಾಗಬೇಕಾಗಿದೆ, ಬುದ್ಧಿವಂತರಾಗುವುದು ಅವಶ್ಯಕವಾಗಿದೆ. ಈ ಮಕ್ಕಳಲ್ಲಿ ಇರತಕ್ಕಂತಹ ಕಲೆಗಳನ್ನ ಹೊರಸೂಸಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ನೋಡಿ. ಮುದ್ದು ಮಕ್ಕಳು ಅಂದಾಗ ಹೆಸರೇ ಸೂಚಿಸುತ್ತದೆ ಅವರಲ್ಲಿ ಎಷ್ಟು ಮುಗ್ಧತೆ ಇದೆ. ಮುಗ್ಧತೆ ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿದೆ ಏನು ಅಂತಂದ್ರೆ ಕಥೆಗಳ ಪಾತ್ರ ಎಷ್ಟು ಮುಖ್ಯ. ಯಾಕೆ ಕಥೆಗೆ ಒಂದು ಸ್ಪರ್ಧೆಯನ್ನು ಇಲ್ಲಿ ಆಯೋಜಿಸಲಿಕ್ಕೆ ಆದ್ಯತೆಯನ್ನು ನೀಡಲಾಗಿದೆ 34 ವರ್ಷಗಳ ಹಿಂದೆ. ನೋಡಿ, ಆ 34 ವರ್ಷಗಳಿಗಿಂತ ನನಗನಿಸ್ತದೆ ಇಂದು ಕಥೆಗಳು ಅಂತಕ್ಕಂಥದ್ದು ಇಂದೆಂದಿಗಿಂತಲೂ ಇಂದು ಅತ್ಯವಶ್ಯಕವಾಗಿದೆ. ನಾವೆಲ್ಲ ಇಂದು ಅವಿಭಕ್ತ ಕುಟುಂಬಗಳಲ್ಲಿ ಜೀವನ ಮಾಡುವ ಒಂದು ಕಾರಣದಿಂದ ವಿಭಕ್ತ ಕುಟುಂಬಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ನಾವು ಜೀವನ ಮಾಡುವುದರಿಂದ ಕೇವಲ ತಂದೆ ತಾಯಿ ಮಕ್ಕಳು, ಅಲ್ಲಿ ಅಜ್ಜಂದಿರಿಗೆ ಅವಕಾಶವೇ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿರುವ ಕಾರಣದಿಂದಾಗಿ ಮಕ್ಕಳಿಗೆ ಯಾರು ನೈತಿಕ ವಿಷಯಗಳು, ನೈತಿಕ ಮೌಲ್ಯಗಳು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳಿಸಲಿಕ್ಕೆ ಅಲ್ಲಿ ಏನಾಗ್ತಾ ಇಲ್ಲ, ತಪ್ಪಾಗಲಿಕ್ಕಿಲ್ಲೇನೋ ಅಂತ ನನಗನ್ನಿಸ್ತಾ ಇದೆ. ವ್ಯಾಲ್ಯೂ ಎಜುಕೇಶನ್ ಅಂತ ಒಂದು ವಿಷಯವನ್ನ ಕಲಿಸ್ತಾರೆ ಸ್ಕೂಲ್ಗಳಲ್ಲಿ, ತಪ್ಪೇಳಿ. ವ್ಯಾಲ್ಯೂ ಎಜುಕೇಶನ್ ಅಂತಕ್ಕಂಥದ್ದು ಇವತ್ತು ಮಕ್ಕಳು ಎಲ್ಲಿ ಶಾಲೆಯಲ್ಲಿ ಕಲಿಬೇಕಾಗಿದ್ದು ನೋಡಿ ಎಷ್ಟು ವಿಪರ್ಯಾಸದ ಸಂಗತಿ ಇದು. ಇಲ್ಲಿ ನೈತಿಕ ಮೌಲ್ಯಗಳು ಶಾಲೆಯಿಂದಲ್ಲ ಮನೆಯಿಂದಲೇ ಪ್ರಾರಂಭ ಆಗಬೇಕಾಗಿದೆ. ಬಳಿಕ ಸಂಸ್ಥೆಯ ಡೈರೆಕ್ಟರ್ ವೀರಣ್ಣ ಗೌಡ್ಗಾವೆ ಮಾತನಾಡಿದರು. ಮತ್ತು ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕುಳಿ BCA ಪದವಿ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಥಾ ಸಂಗಮ 24, ಭಾಷಣ ಸ್ಪರ್ಧೆ 17 ಹಾಗೂ ಚಿತ್ರಕಲಾ ಸ್ಪರ್ಧೆ 4, ಅಂತರಶಾಲಾ ಮಕ್ಕಳ ಕಥೆ ಹೇಳುವ ಸ್ಪರ್ಧೆ, ಭಾಷಣ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿರುತ್ತಿರುವ ನಮ್ಮವರೇ ಆದ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಶಶಿಕಲಾ ಜೆ ಪಾಟೀಲ್ ಓಕುಳಿ ಮೇಡಮ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ನಯನತಾರ ಅಸಫಲಿ ಮೇಡಮ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮವರೇ ಆದ ನಮ್ಮ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಯರಾಜ್ ಜಿ ಪಾಟೀಲ್ ಓಕುಳಿ ಸರ್ ಅವರೇ, ಸಂಸ್ಥೆಯ ಎಲ್ಲ ಆಡಳಿತಾಧಿಕಾರಿಗಳೇ, ಹಾಗೂ ನಮ್ಮ ಸಂಸ್ಥೆಯ ಅಡಿಯಲ್ಲಿರತಕ್ಕಂಥ ಎಲ್ಲ ವಿಭಾಗಗಳ ಮುಖ್ಯಸ್ಥರೇ, ಶಿಕ್ಷಕರೇ ಮತ್ತು ಮಕ್ಕಳೇ, ನಿರ್ಣಾಯಕರೇ ಹಾಗೂ ವಿವಿಧ ಶಾಲೆಗಳಿಗೆ ಆಗಮಿಸಿದಂಥ ಸ್ಪರ್ಧೆಯಲ್ಲಿ ಭಾಗವಹಿಸಲಾಗುತ್ತಿದ್ದಂಥ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಮಕ್ಕಳಲ್ಲಿ ಕಥೆ ಹೇಳುವ ಹಾಗೂ ಕೇಳುವ ಆಸಕ್ತಿ ಸಹಜ. ಶೈಕ್ಷಣಿಕ ತಜ್ಞರ ಪ್ರಕಾರ ಮಕ್ಕಳ ಜ್ಞಾನಾಭಿವೃದ್ಧಿ ಹಾಗೂ ಶೈಕ್ಷಣಿಕ ಪ್ರಗತಿ ಕಥೆಗಳ ಮೂಲಕ ಸಾಧ್ಯ. ಸತ್ಯ, ಶಾಂತಿ, ಸಹನೆ, ಸತತ ಪ್ರಯತ್ನ, ದಾನ, ತ್ಯಾಗ ಮೊದಲಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ
ಮಕ್ಕಳಿಗೆ ಮನಸ್ಸಾಗುವಂತೆ ಮಾಡಿಕೊಡಬೇಕೆಂಬ ಉದ್ದೇಶದಿಂದ ನಮ್ಮ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾದ ದಿವಂಗತ ಪ್ರೊಫೆಸರ್ ಬಿ ಪಾಟೀಲ್ ಗೋಕುಳಿ ಸರ್ ಅವರು ಈ ಕಥೆ ಹೇಳ್ತಕ್ಕಂಥ ಸ್ಪರ್ಧೆಯನ್ನು ಪ್ರಾರಂಭಿಸಲು ತಿಳಿಸಿರುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ 2001ನೇ ವರ್ಷ ಪ್ರಥಮ ಅಂತರ್ಶಾಲಾ ಮಕ್ಕಳ ಕಥೆ ಹೇಳುವ ಸ್ಪರ್ಧೆ ಕಥಾ ಸಂಗಮ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಿದೆವು. ಅಂದಿನಿಂದ ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ನಿಮಿತ್ತ ಈ ಸ್ಪರ್ಧೆಯನ್ನು ಏರ್ಪಡಿಸುತ್ತೇವೆ. ಕಥೆ ಹೇಳುವ ಸ್ಪರ್ಧೆಯನ್ನ 2 ಹಂತಗಳಲ್ಲಿ ನಡೆಸುತ್ತೇವೆ. ಮೊದಲನೇ ಹಂತ 3ನೇ ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ, 2ನೇ ಹಂತ 5ನೇ, 6ನೇ ಮತ್ತು 7ನೇ ವರ್ಗದ ವಿದ್ಯಾರ್ಥಿಗಳಿಗಾಗಿ ಹಾಗೂ ಭಾಷಣ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸುತ್ತೇವೆ. ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರತಿ ಹಂತಕ್ಕೂ 3 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆ ಹಾಗೂ ಶಾಲಾ ವಾರ್ಷಿಕೋತ್ಸವ ದಿನದಂದು ವಿತರಿಸುತ್ತೇವೆ. ಪ್ರಥಮ ನಗದು ಬಹುಮಾನ 1,000 ರೂಪಾಯಿ ಮತ್ತು ಪ್ರಶಸ್ತಿ ಪತ್ರ, ಹಾಗೆಯೇ ದ್ವಿತೀಯ ಬಹುಮಾನ ನಗದು ಬಹುಮಾನ 750 ರೂಪಾಯಿ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುತ್ತದೆ. ಹಾಗೆ 3ನೇಯ ಬಹುಮಾನ 500 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಆ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥಾಪಕರ ದಿನಾಚರಣೆಯನ್ನು ಶಾಲಾ ವಾರ್ಷಿಕವನ್ನು ನಾವು ನೀಡಿ ಗೌರವಿಸುತ್ತೇವೆ. ಈ ರೀತಿಯಾಗಿ ಕಥೆ ಹೇಳುವ, ಭಾಷಣ ಹೇಳುವ ಮತ್ತು ಚಿತ್ರಕಲೆ ಬಿಡಿಸುವ ಮಕ್ಕಳಿಗೆ ಪ್ರೋತ್ಸಾಹಿಸುವುದು ಹೆಮ್ಮೆಯ ವಿಷಯ. ಕಳೆದ 24 ವರ್ಷಗಳಿಂದ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಆತ್ಮಿಕ ಅತಿಥಿಗಳೇ, ನನ್ನ ಗುರುಗಳೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಾನು ಮಾತನಾಡಲಿರುವ ವಿಷಯ ಯುವ ಪೀಳಿಗೆಯ ಮೇಲೆ ಕೃತಕ ಬುದ್ಧಿವಂತಿಕೆಯ ಪ್ರಭಾವ. ಇಂದಿನ ಯುಗದಲ್ಲಿ ಅತ್ಯಂತ ಪ್ರಸ್ತುತವಾದ ವಿಷಯ ಕೃತಕ ಬುದ್ಧಿವಂತಿಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, AI ಎಂದರೆ ಯಂತ್ರಗಳಿಗೆ ಮಾನವನಂತೆ ಯೋಚಿಸುವ, ಚಿಂತಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುವ ತಂತ್ರಜ್ಞಾನ. ಇಂದು AI ನಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕಾಣಿಸಿಕೊಳ್ಳುತ್ತದೆ. ಮೊಬೈಲ್ನಲ್ಲಿ ಮಾತನಾಡುವ ಚಾಟ್ಬಾಟ್ಗಳಲ್ಲಿ, ಗೂಗಲ್ ಮ್ಯಾಪ್ಗಳಲ್ಲಿ, ದಾರಿ ತೋರಿಸುವ ಆ್ಯಪ್ಗಳಲ್ಲಿ, ವೈದ್ಯಕೀಯ ನಿರ್ಧಾರಗಳಲ್ಲಿ ಮತ್ತು ಕೃತಕ ಬುದ್ಧಿಮತ್ತೆ ಇದು ಇಂದಿನ ಯುಗದಲ್ಲಿ ಅತ್ಯಂತ ಪ್ರಸ್ತುತ, ವೇಗವಾಗಿ ಬೆಳೆಯುತ್ತಿರುವ ಹಾಗೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಬದಲಾಯಿಸುತ್ತಿರುವ ಕ್ಷೇತ್ರ. AI ಅಂದ್ರೆ ಏನಪ್ಪ ಅಂತ ತಿಳ್ಕೊಳ್ಳೋಣ. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆ. ಕೃತಕ ಬುದ್ಧಿಮತ್ತೆ ಎಂದರೆ ಮಾನವನಂತೆ ಯೋಚಿಸಿ ಕಲಿತು ನಿರ್ಧಾರ ತೆಗೆದುಕೊಳ್ಳಬಲ್ಲ ಒಂದು ತಂತ್ರಜ್ಞಾನ ಈಗಾಗಲೇ ನಮ್ಮ ಸ್ಮಾರ್ಟ್ಫೋನ್, ಗಾಡಿ, ಬ್ಯಾಂಕಿಂಗ್, ವೈದ್ಯಕೀಯ ಶಿಕ್ಷಣ ಎಲ್ಲೆಲ್ಲಿಯೂ ಪ್ರವೇಶಿಸಿದೆ. ಇದು ಅತ್ಯಂತ ಪ್ರಸ್ತುತ. ಇದು ಕೃತಕ ಮತ್ತು ಹುಡುಗದ ಅಂತ ಸಾಕೋರಿಗೆ ಸಾಕೋರೇನು ಸತ್ತಿಲಿ ಕೊಟ್ಟಿರಲಿಲ್ಲ. ನಾ ಸತ್ತಿಲಿ ಕೊಟ್ಟಿನಂತೆ ನಾ ದೊಡ್ಡ ಇಷ್ಟು ಶ್ರೀಮಂತ ಆಗೇನಿ. ನೀವು ಸತ್ತಿಲಿ ಕೊಟ್ಟಿರಲಿಲ್ಲ, ನಾ ಅದ್ರ ಬದಲಿ ನಾನು ನಿಮಗೆ ಬಂಗಾರದಲ್ಲಿ ಕೊಡ್ತೀನಂತ ಕೊಟ್ಟನಂತ ಸಾಕೋರ ಆಶ್ಚರ್ಯ ಖುಷಾಲ್ ತನ್ನ ಮಗಳಿಗೆ ಈ ಹುಡುಗ ಸಂಗಟ್ ಕೊಟ್ಟು ಮದುವೆ ಮಾಡಿದಂತ. ಈ ಕಥೆಯ ನೀತಿಯು ಸಾಧನ ಮಾಡ್ಬೇಕಂದ್ರೆ ಹಣ ಬೇಕಾಗಿಲ್ಲ, ಚಲೋ ಅಂತಿದ್ರೆ ಸಾಕು. ಧನ್ಯವಾದ. ಹುಡುಗಿದ್ದು ನಂತ್ರಿ ಅವ ದಿನಾಲು ಕುರಿ ಕಾಯ್ಲ ಕಾಡಿಗೆ ಹೋತಿನಂತ್ರಿ. ಕುರಿಗೆ ಒಂದು ತಾಲ್ ಮೇಯ್ಸ್ಲಾಕ್ ಬಿಟ್ಟು ಗಿಡದ ತಳಗೆ ಕೂಡ್ತೀನಂತ್ರಿ. ಅವಾಗ ಅವನಿಗೆ ಮನ್ಸು ಹೊಂಟಿದಿಲ್ಲಂತ್ರಿ. ಅವನಿಗೆ ಮಜಾಕ್ ಮಾಡ್ಬೇಕು ಅನ್ಸದಂತ್ರಿ. ಅವ ಅಂತೀನಂತ್ರಿ, ತೋಳ ಬಂತು ತೋಳ, ಕಾಪಾಡಿ ಕಾಪಾಡಿ, ಯಾರಾದರೂ ಬೇಗ ಬನ್ನಿ ಅಂತೀನಂತ್ರಿ. ಜನದವ್ರು ಕೆಲಸ ಮಾಡತ್ತೀರಂತ್ರಿ. ಅವಾಗ ಅವ್ರು ಕೆಲ್ಸದವ್ರು ನೋಡ್ತಾರಂತ್ರಿ. ಅವ್ರು ಬಂದು ಕೇಳ್ತಿರಂತ್ರಿ, ಅಪ್ಪಿ ತೋಳ ಎಲ್ಲದ ಹೇಳಂತ್ರಿ. ಇಲ್ರಿ ಅದು ಹೋಯ್ತ್ರಿ ಅಂತ ಹೇಳ್ತೀನಿ. ಮತ್ತೆ 2ನೇ ದಿವ್ಸನೂ ಬರ್ತಿದಂತ್ರಿ. ಕುರಿಗಳಿಗೆ ಮೇಯ್ಸ್ಲಾಕ್ ಬಿಟ್ಟು ಮತ್ತೆ ಮಸಾಕ್ ಮಾಡ್ಬೇಕು ಅನ್ಸುತ್ತಂತ್ರಿ. ಮತ್ತೆ ಅಂತೀನಂತ್ರಿ, ತೋಳ ಬಂದು ತೋಳ, ಕಾಪಾಡಿ ಕಾಪಾಡಿ, ಯಾರಾದರೂ ಬೇಗ ಬನ್ನಿ ಅಂತೀನಂತ್ರಿ. ಅಲ್ಲಿ ಮತ್ತೆ ಅವ್ರು ಜನದವ್ರು ಬರ್ತೀರಂತ್ರಿ. ಅವ್ರು ಜನದವ್ರು ಕೇಳ್ತಿರ
ಬರ್ತೀರಂತ್ರಿ ತೋಳ ಎಲ್ಲದ ಹೇಳ ಇಲ್ರಿ ಅದು ಹೋಯ್ತ್ರಿ ಅಂತ. ಮತ್ತು 3ನೇ ದಿವಸನೂ ಬರ್ತೀನಂತ್ರಿ. ಅವಾಗ ಅಂತೀನಂತ್ರಿ ಅವನೇ ಕುರಿಗಳಿಗೆ ಒಂದು ತಾಲ್ ಮೇಯ್ಸ್ಲಾಕ್ ಬಿಟ್ಟು ಮತ್ತು ಪಣ ಸಾವುಕಾರ ಒಂದೂರಲ್ಲಿ ಒಬ್ಬ ಜಿಪ್ಪಣ ಸಾವುಕಾರ ಇದ್ದನು. ಅವ ಜಿಪ್ಪಣ ಇದ್ದೇನ್ರಿ. ಅವ್ನ ಮನೆ ಎದುರು ಒಂದು ಬೋರ್ಡ್ ಹಾಕೊಂಡಿನಿ. ಆ ಬೋರ್ಡಿನ ಹೆಸರ ತ ಥ ದ ದ ನ. ತ ಅಂದ್ರ ತಾತ, ಥ ಅಂದ್ರ ತಾತನ್ ತಾತ, ದ ಅಂದ್ರ ದಾನ, ದ ಅಂದ್ರ ಧರ್ಮ, ನ ಅಂದ್ರ ನೀಲ. ಅಂದ್ರ ತಾತನ್ ಕಾಲಾಗಿನ ಹಿಡ್ಕೊಂಡವ ದಾನ ಧರ್ಮ ಏನು ಮಾಡಿಲ್ರಿ. ಅವ ಮನೆಗೆ ಯಾರು ಬರ್ತಾರ ₹1 ದಾನ ಕೊಡ್ತಿದ್ದಿಲ್ರವ. ಅಚ್ಚಲಕ ಇವ ದೇವ್ರ ಶಿವನ್ ಮಾಡ್ತಾನೆ ಗೊತ್ತ್ರಿ. ಇವನಿಗಿಟ್ಟೆಲ್ಲ ಆಸ್ತಿ ಮನಿ ಇವೆಲ್ಲ ಕೊಟ್ಟಿನಿ. ಅಂದ್ರೂ ಇವ ಒಂದು ಮಂದಿಗೆ ದಾನ ಮಾಡಲ್ಲೋಗ್ಯಾನ ಅಂತ ಹೇಳಿವ ಶಿವ ಸ್ವಾಮಿ ರೂಪಾಗ ಬರ್ತಾನ್ರಿ. ಬಂದು ಹೋಗಿ ಅವ್ನ ಮನೆ ಎದುರು ಏನು ಕೇಳ್ತಾರ, ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಅಂದ್ರೆ, ಯಪ್ಪ ನಾ ಈಗಾರ ಬೀಜ ಇಲ್ಲತ್ತಿದ ಹೊಲಕ್ಕೆ ಹಾಕ್ಲಕ್ಕ ನಾ ಯಾವಾಗ ರಾಶಿ ಮಾಡ್ತಾ ಅವಾಗ ಬಾ ಅಂದ್ರೆ ಆಯ್ತು ಯಪ್ಪ ಆಯ್ತು ಹೋತಾನ್ರಿ. ಇವ ಮತ್ತೆ ಹೋತಾನ. ಅವ ರಾಶಿ ಮಾಡಿ ಮನೆ ಕಾಲು ಇಟ್ಟಲ್ರಿ ಇವ ಬರ್ತಾನ. ಮತ್ತು ನಾ ಇವ ಜಿಪ್ಪಣ ಸೌಕರ್ಯ ಏನಂತ ಗೊತ್ತ್ರಿ, ನಾ ಈಗಾರ ರಾಶಿ ಮಾಡಿ ಬಂದಿದ್ದ ನಾ ಯಾವಾಗ ಚೀಲ ತುಂಬ್ತಾ ಇರ್ತಾ ಅವಾಗ ಬಾನಿ ಅಂತನ್ರಿ. ಆಯ್ತಪ್ಪ ಆಯ್ತು ಚೀಲ ತುಂಬಪ್ಪರಿಗೆ ಬರ್ತೀನಿ ಅಂತಂದು. ಇವ ಜಿಪ್ಪಣ ಸಾವುಕಾರ ಚೀಲ ತುಂಬಪ್ಪರಿ ಅವನಿಗೆ ನೆಂಬ ಬರ್ತದೆ. ನಾ ಇವನಿಗೆ ಯಾವಾಗ ಚೀಲ ಯಾವಾಗ ಬಾ ಯಾವ ಟೈಮಿಗೆ ಬಾ ಅಂತಿದ ಆ ಟೈಮಿಗೆ ಬಂದಾನಿವ. ಯಾಕೆ ಈಗನೂ ಬರ್ತಾನ ಅಂತ ಹೇಳಿ ಇವ ಏನು ಮಾಡ್ತಾನ ಗೊತ್ತ್ರಿ, ಅವ್ನ ಹೆಂಡತಿ ಕರಿತಾನವ. ಏಲ್ ಬಾರೆ ಅಂತ ಕರ್ದಿ ನಾ ಸತ್ತಂಗ ಬೀಳ್ತೀನಿ, ನೀ ಹೊಡ್ಕೊಂಡು ಬಡ್ಕೊಂಡು ಅಳ್ಳಕ್ಕೆ ಶುರು ಮಾಡು ಅಂತ ನೀವ. ಈಕಿ ಹೆಂಡತಿ ಏನನ್ಬೇಕು, ನಾವಲ್ಲೋ ಯಪ್ಪು ನಾವಲ್ಲ ಅಂದ. ನೀ ಏನರ ಅಳ್ಳಿಲ್ಲ ನಿನಗೆ ಡೈವರ್ಸೇ ಕೊಟ್ಟು ಬಿಡ್ತೀನಿ ಅಂತ ಹೇಳ್ರಿ. ಈಕಿ ಹೆಂಡತಿ ಡೈವರ್ಸೇ ಕೊಟ್ಟು ಬಿಡ್ತೀನಿ ಅಂದಾಗ ನೀ ಆಯ್ತು ಆಯ್ತು ಮಾಡ್ತೀನಿ ಅಂತ ಹೇಳ್ತಾನೆ ಇವ. ಮಾಡ್ತೀನಿ ಅಂತ ಹೇಳ್ತಾಳೆ ಈಕಿ. ಅವ ಹಿಂಗೆ ಬರ್ತಾ ಇರ್ತಾನ, ಇವ ಅಲ್ಲೇ ಬಿದ್ದು ಬಿಡ್ತಾನ. ಈಕಿ ಶುರು ಮಾಡ್ತಾಳ ಹೊಡ್ಕೊಂಡು ಬಡ್ಕೊಳ್ಳೋ. ನೀ ನನಗೆ ಇಲ್ಲೇ ಟೊಲ್ಲ ಓದಲ್ಲೋ ಯಪ್ಪ, ನೀ ಏನೂನೇ ಮುಗಿಸಿ ಹೋಗಿಲ್ಲ ಅಲ್ಲೋ ಯಪ್ಪ ಅಂತ ಶುರು ಮಾಡ್ತಾಳೆ. ಇವ ಸ್ವಾಮೀಜಿ ಏನಂತನ್ ಗೊತ್ತ್ರಿ, ನಾ ಎಲ್ಲಿ ತಕ ಬಂದಿದ್ದ ನಾ ಇವನಿಗೆ ಮಣ್ಣು ಹಾಕಿ ಹೋತ ಅಂತ ಕುಂತು ಬಿಡ್ತಾನವ. ಅಲ್ಲೇ ಮಣ್ಣು ಹಾಕಿ ಹೋದ್ ಕುಂತು ಬಿಡ್ತೀನಿ ಅಂದಾಗ ಅವನಿಗೆ ಮೈ ಎಲ್ಲ ತೊಳಿತಾರ, ಕುಂದರ್ಸಿ ಅಲ್ಲೇ ಕುಂದರ್ಸಿ ಅವ ಹಳ್ಳು ಕಣ ತೆಗೆದು ನೋಡ್ತಾನೆ. ಕಣ ತೆಗೆದು ನೋಡಿದ ಆ ಸ್ವಾಮೀಜಿ ಎದುರೇ ಇರ್ತಾನ ಅಂತ ಹೇಳಿ ಮತ್ತೆ ಅವ ಕಣ ಮುಚ್ತಾನ, ಹಂಗೆ ಕುಂತಿರ್ತಾನ. ಅವನಿಗೆ ಬತ್ತಿ ಎಲ್ಲ ಇದು. ಈ ಸಂದರ್ಭದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಆಡಳಿತ ಅಧಿಕಾರಿ ಶಶಿಕಲಾ ಜೆ ಪಾಟೀಲ್, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಜಯರಾಜ್ ಪಾಟೀಲ್, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಣುಕಾ ಕಿಣಿಗಿ, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಶ್ರೀ ರಾಚೋಟಿ, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುನಂದಾ ಮೇಳ್ಕುಂದಿ, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ಮಕ್ಕಳು, ಪೋಷಕರು ಸೇರಿದಂತೆ ಹಲವಾರು ಗಣ್ಯರು ಮಕ್ಕಳ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿ ಪಕ್ಷದ ಹಿರಿಯ ನಾಯಕ, ಭಾರತ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ, ನವೀಕರಣ ಇಂಧನ ವ್ಯವಹಾರಿಗಳ ಜನಪ್ರಿಯ ಮಂತ್ರಿಗಳು ಹಾಗೂ ಹುಬ್ಬಳ್ಳಿ ಧಾರವಾಡದ ಸಂಸದರಾದ ಪ್ರಹ್ಲಾದ್ ಜೋಶಿ ಅವರ ಜನ್ಮದಿನವನ್ನು ಕಲಬುರಗಿಯಲ್ಲಿ ಅವರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಕಲಬುರಗಿ ನಗರದ ಬಿದಾಪುರ ಕಾಲೋನಿಯಲ್ಲಿ ಇರುವ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವ ಸ್ಥಳೀಯ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾದ ಜಗದೀಶ್ ಹುನಗುಂದ್ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ 63ನೇ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಅನ್ನ ಸಂತರ್ಪಣೆ ಹಾಗೂ ಬ್ಲಾಂಕೆಟ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಬಳಿಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾದ ಜಗದೀಶ್ ಹುನಗುಂದ್ ಅವರು ಪ್ರಹ್ಲಾದ್ ಜೋಶಿ ಅವರು ತಮ್ಮ ಜೀವನವನ್ನೇ ಹಿಂದೂ ಸಮಾಜಕ್ಕಾಗಿ ಮುಡಿಪಾಗಿಟ್ಟವರು, ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಬಂದವರು. ಇಂದು ಅವರ ಕ್ರಿಯಾಶೀಲತೆಗೆ ಕೇಂದ್ರದ ನರೇಂದ್ರ ಮೋದಿ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಸಂಭ್ರಮದ ಜೊತೆಗೆ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಸಂದೇಶ ನೀಡುವ ನಿಟ್ಟಿನಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದರು. ನಂತರ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಆರ್ ಬಿರಾದಾರ್ ಮಾತನಾಡಿ, ಪ್ರಹ್ಲಾದ್ ಜೋಶಿ ಅವರು ನಾಡು ಕಂಡ ಅಪ್ರತಿಮ ರಾಜಕಾರಣಿಯಾಗಿದ್ದಾರೆ.
ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಕೇಂದ್ರ ಸಚಿವರಾಗಿ ಅವಿರತ ಸೇವೆ ಸಲ್ಲಿಸುತ್ತಿದ್ದಾರೆ. ಮೂಲಕ RSS ಹಿನ್ನೆಲೆಯಿಂದ ಬಂದ ಅವರು ಹಿಂದೂ ಸಮುದಾಯದ ಏಳಿಗೆಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಈ ರೀತಿ ನಿರಾಶ್ರಿತ ಕೇಂದ್ರದಲ್ಲಿ ಆಚರಣೆ ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಿರುವುದು ಸಂತಸದ ಸಂಗತಿ ಎಂದು ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಬಿಜೆಪಿ ನಾಯಕರು ಹಾಗೂ ಭಾರತ ಸರ್ಕಾರದ ಜನಪ್ರಿಯ ಮಂತ್ರಿಗಳು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರದ 63ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನಾನು ಮೊನ್ನೆ ದಿಲ್ಲಿಗೆ ಹೋದಾಗ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಕೇಳಿದ್ದೆ, ಇಲ್ಲ ನಾನಂತೂ ಯಾವುದೋ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಳ್ಳೋದು ಹುಟ್ಟುಹಬ್ಬ ನಾನು ಎಲ್ಲೂ ಮಾಡ್ಕೋತ ಬಂದಿಲ್ಲ. ಯಥಾಸ್ಥಿತಿ ದಿಲ್ಲಿಯಲ್ಲಿ ಸರ್ಕಾರದ ಸೇವೆ, ಜನರ ಸೇವೆ ಏನು ಮಾಡಬೇಕು ಅದನ್ನೇ ನಾನು ಮುಂದುವರಿಸ್ಕೊಂಡು ಇವತ್ತಿನ ದಿವಸನೂ ಅದನ್ನೇ ಮಾಡ್ತಾ ಇರ್ತೀನಿ. ಆದರೆ ನಿಮ್ಮ ಹೃದಯಕ್ಕೆ ಮನಸ್ಸಿಗೆ ತಿಳಿದಂಗೆ ನೀವು ಮಾಡಿರಿ, ಅದೇನು ನಂದೇನಿದು ಇಲ್ಲ ಅಂತ ಹೇಳಿದರು. ಆದ ಒಂದು ಕಾರಣ ಪ್ರಯುಕ್ತ ಒಂದು ಜನಪ್ರಿಯ ನಾಯಕರು, ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು, ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ರಾಷ್ಟ್ರೀಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರ ಈ 63ನೇ ಹುಟ್ಟುಹಬ್ಬಕ್ಕೆ ನಮ್ಮ ಕರೆಗೆ ಪ್ರಾರ್ಥನೆಗೆ ಹೋಗೊಟ್ಟು ಆಗಮಿಸಿದಂಥ ಪರಮ ಪೂಜ್ಯ ಶ್ರೀ ಬಾಲ ತಪಸ್ವಿ ಶಿವಾಚಾರ್ಯ ಸ್ವಾಮಿಗಳು ಕೇಸರಿ ಬೆಟ್ಟ ಅವರಿಗೆ ಹೃತ್ಪೂರ್ವಕವಾದ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು, ನಮಸ್ಕಾರಗಳನ್ನು ಅರ್ಪಣೆ ಮಾಡುತ್ತೇನೆ. ಪ್ರಹ್ಲಾದ್ ಜೋಶಿಜಿಯವರ ಒಂದು 63ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆ ಹಾಗೂ ಕಂಬಳಿ ವಿತರಣೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಉಪಾಚಾರ್ಯ ರತ್ನ ಶ್ರೀ ಶಟಸ್ಥಲ ಬ್ರಹ್ಮ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರಿ ಸ್ವಾಮಿಗಳ ಒಂದು ಪಾದಾರವಿಂದಗಳಲ್ಲಿ ಪಡಮಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮತ್ತು ಈ ದೇಶದ ಈ ಭಾಗದ ಒಂದು ಅಭಿವೃದ್ಧಿಯ ಕಳಕಳಿಯನ್ನು ಹೊಂದಿರುವ ಮತ್ತು BJPಯ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಸುಭಾಷ್ ಬಿರಾದರ್ ಕಮಲಾಪುರ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಮತ್ತು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸತಕ್ಕಂಥ ಶ್ರೀ ಜಗದೀಶ್ ಹುನಗುಂದ ರವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಾಂಧವರೇ, BJP ಕಾರ್ಯಕರ್ತರೇ, ಅಭಿಮಾನಿಗಳೇ, ದೇಶಾಭಿಮಾನಿಗಳೇ, ಮತ್ತು ಯಾವತ್ತೂ ಸಮಾಜದ ಬಗ್ಗೆ ಕಾಳಜಿ, ಚಿಂತನೆ, ಮಂಥನೆ, ಈ ದೇಶ, ಈ ಭಾಗ, ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಪರವಾಗಿ ಎಲ್ಲರೂ ಹೋರಾಡ್ತಕ್ಕಂಥ ಎಲ್ಲ ನನ್ನ ಕಲ್ಯಾಣ ಕರ್ನಾಟಕದ ಅಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಜಗದೀಶ್ ಹುನಗುಂದ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟಬೇಕಂತ ನಾನೆಲ್ಲರೂ ನಮ್ಮಲ್ಲಿ ಕೇಳ್ಕೊತೀನಿ. ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಇದು ಕೇವಲ ಸಾಂಕೇತಿಕವಾಗಿ ಆಗದೆ ವೈಯಕ್ತಿಕ ಒಂದು ಪ್ರಾಕ್ಟಿಕಲ್ ಆಗಿ ಒಂದಿಷ್ಟು ನಿರಾಶ್ರಿತ ವಯಸ್ಕರಿಗೆ ಒಂದು ಅನ್ನ ಸಂತರ್ಪಣೆ ಮತ್ತು ಒಂದು ಕಂಬಳಿಯನ್ನು ವಿತರಣೆ ಮಾಡುವ ಮೂಲಕ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರ ಒಂದು 63ನೇ ಹುಟ್ಟುಹಬ್ಬವನ್ನು ಈ ರೀತಿಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಏನೋ ಒಂದು ವಿಚಾರದಲ್ಲ, ಅದಕ್ಕೆ ನಾವು ಎಲ್ಲರನ್ನೂ ಚಪ್ಪಾಳೆ ತಟ್ಟಲಿಕ್ಕೆ ಬೇಕಾಗ್ತಂಥ ವಿಷಯವಾಗಿದೆ. ಎಲ್ಲರೂ ತಮ್ಮ ಹುಟ್ಟುಹಬ್ಬವನ್ನು ಸುಮ್ಮನೆ ಯಾವುದೋ ಒಂದು ಹೋಟೆಲಲ್ಲೋ ಅಥವಾ ಯಾವುದೋ ಒಂದು ಮಹಡಿಯಲ್ಲೋ ಸುಮ್ಮನೆ ಮಾಡ್ಕೊತಾರೆ. ಆದರೆ ಇವತ್ತಿನ ದಿನ ಏನದಲ್ಲ, ನಮ್ಮ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಬಹಳ ನಮ್ಮ ದೇಶದ ಅತ್ಯಂತ ಉತ್ತಮ ಉತ್ಕೃಷ್ಟ ನಾಯಕರಾಗಿದ್ದಾರೆ. ಅವರ ಜೀವನ ಅವ್ರ ಬಗ್ಗೆ ಮಾತನಾಡೋಕ್ಕೆ ನಾನು ಭಾಳ ಸಣ್ಣವ. ಅವರು ಆ ರೀತಿ ಅವರು ಬೆಳೆದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದಾರೆ. ಅವರು 1992-94ರಲ್ಲಿ ಈದ್ಗಾ ಮೈದಾನ ಅಂತ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಇಶ್ಯೂ ಇತ್ತು. ಅದರಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಒಂದು RSS ಮೂಲಕ ಒಂದು ಗುರುತಿಸಿಕೊಂಡು ಆ ಒಂದು ಈದ್ಗಾ ಮೈದಾನದ ವಿಷಯದ ಕುರಿತಾಗಿ ಹೋರಾಟ ಮಾಡಿ ಅದು ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ನದ ಸ್ವತ್ತು ಅಂತಕ್ಕಂಥದ್ದು ಏನು ಒಂದು ಕರ್ನಾಟಕ ಗೌರ್ಮೆಂಟ್ ಹೈಕೋರ್ಟು ಆರ್ಡರ್ ಕೊಡ್ತು, ಆಮೇಲೆ ಸುಪ್ರೀಂ ಕೋರ್ಟು ಕೂಡ ಅದಕ್ಕೆ ಒಂದು ಮನ್ನಣೆ ಕೊಡ್ತು, ಹೀಗಾಗಿ ಅದ್ರ ಮೂಲಕ ಪ್ರಹ್ಲಾದ್ ಜೋಶಿಯವರು ಇಂದು ಬಹಳಷ್ಟು ಬೆಳೆದಿದ್ದಾರೆ. ಸತತವಾಗಿ 5 ಬಾರಿ ಅಂದರೆ 2004ರಲ್ಲಿ ಏನು ಅವರು ಒಂದು ಪ್ರಪ್ರಥಮವಾಗಿ ಒಂದು ಲೋಕಸಭಾ ಎಲೆಕ್ಷನನ್ನು ಗೆದ್ರಲ್ಲ, ಬಹಳ ಮುನ್ನುಡಿಯಲ್ಲಿ ಗೆದ್ದರು ಅವರು.
ಸೊ 2004ರಲ್ಲಿ ಗೆದ್ದರು, ಮುಂದೆ 9ರಲ್ಲಿ ಗೆದ್ದರು, ಮುಂದೆ 14ರಲ್ಲಿ ಗೆದ್ದರು, ಮುಂದೆ 19ರಲ್ಲಿ ಗೆದ್ದರು, ಮುಂದೆ 24ರಲ್ಲಿ ಮೊನ್ನೆ ಜೂನ್ 10ಕ್ಕೆ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಹೀಗೆ ಇಂಥ ಒಂದು ಏಕೈಕ ಒಬ್ಬ ರಾಜಕಾರಣಿ, ಅವರು ಕೇವಲ ರಾಜಕಾರಣಿ ಅಷ್ಟೇ ಅಲ್ಲ, ಅವರು ಮಾನವತಾವಾದಿ, ಅವರು ಪ್ರಾಮಾಣಿಕ ರಾಜಕಾರಣಿ, ಪ್ರಾಮಾಣಿಕ ವ್ಯಕ್ತಿ. ಹೀ ಈಸ್ ಎ ಸಿಂಬಲ್ ಆಫ್ ಆನೆಸ್ಟಿ, ಸಿಂಬಲ್ ಆಫ್ ಡೆಡಿಕೇಶನ್, ಸಿಂಬಲ್ ಆಫ್ ಕಮಿಟ್ಮೆಂಟ್, ಏನೆಲ್ಲ ಹೇಳ್ತೀವಲ್ಲನು. ಯಾಕಂದರೆ ಅಂಥ ಒಂದು 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 ಕಳಕಳಿ, ಕಾಳಜಿ, ಸಾಮಾನ್ಯ ಜನರು ಹೋದ್ರು ಕೂಡ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರು ಯಾವಾಗಲೂ ನಗ್ತಾನೆ, ಹಾಂ ಏನ್ರಿಪ್ಪ ಆರಾಮಿದ್ದೀರಿ, ಹಾಂ ಏನು ನಡೆದಿದೆ, ಏನು ಸುದ್ದಿ, ಹೀಗೆ ಅವರು ಇಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರನ್ನು ವರ್ಣನೆ ಮಾಡಲಿಕ್ಕೆ, ಅವ್ರ ಸಾಧನೆಯನ್ನು ಹೇಳಲಿಕ್ಕೆ ಶಬ್ದಗಳೇ ಸಾಲದು. ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾಗಿರುವಂಥ ಸೇವೆಯನ್ನು, ದೇಶ ಸೇವೆ, ಜನಸೇವೆ ಮಾಡಲು ತಾಪುಗಾಲಿನಿಂದ ಹೋಗುತ್ತಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬರ 63ನೆಯ ಹುಟ್ಟುಹಬ್ಬದ ಕಾರ್ಯಕ್ರಮ. ಈ ನಿಮಿತ್ತವಾಗಿ ಇದುವರೆಗೆ R.R. ಬಿರೇದಾರ್ ಸರ್ ಅವರು ಅವರ ಬಗ್ಗೆ ವಿಶೇಷವಾಗಿರುವಂಥ ಉಪನ್ಯಾಸವನ್ನು ನೀಡಿದ್ದಾರೆ. ಜೊತೆಗೆ ನಮ್ಮ ಸನ್ಮಾನ್ಯ ಶ್ರೀ ಸುಭಾಷ್ ಬಿರೇದಾರ್ ಸರ್ನು ಕೂಡ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ ಜೊತೆಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅಭಿಮಾನ ಮತ್ತು ಪ್ರೀತಿಯಿಂದ ಆಯೋಜನೆ ಮಾಡಿದಂಥ ಜಗದೀಶ್ ಹುನಗುಂದ ಸರ್ ಆಗಲಿ, ನಮ್ಮ ದೇಶಪಾಂಡೆ ಸರ್ ಆಗಲಿ, ಕುಲಕರ್ಣಿಯವರಾಗಲಿ, ಬಸವರಾಜ್ ಸರ್, ಇವರೆಲ್ಲ ಗಣ್ಯಮಾನ್ಯರು. ಎಲ್ಲರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು ಸದ್ಬುದ್ಧಿ ಸನ್ಮಂಗಲ ಕೊಡಲಿ ಅಂತ ಹೇಳಿ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಳ್ಳಿಯಿಂದ ದಿಲ್ಲಿಯವರೆಗೂ ಪ್ರತಿಯೊಬ್ಬ ವ್ಯಕ್ತಿಗಳು ಇವತ್ತಿನ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುಹಬ್ಬವನ್ನು ಮಾಡ್ತಾರೆ. ಈ ಹುಟ್ಟುಹಬ್ಬ ಮಾಡೋದು ಎದಕ್ಕೋಸ್ಕರವಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಆ ಪ್ರಶ್ನೆ ಭಾಳ ಜನರಿಗೆ ಅರ್ಥ ಆಗಿರಲ್ಲ, ಕೆಲವರಿಗೆ ಮಾತ್ರ ಅರ್ಥ ಆಗಿರ್ತದೆ. ದೊಡ್ಡ ವಿಶೇಷವಾಗಿರುವಂಥ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುಹಬ್ಬಕ್ಕೆ ಮಹತ್ವ ಮಾಡಿಕೊಳ್ಳಲ್ಲ. ಯಾಕೆ ಮಾಡಿಕೊಳ್ಳಲ್ಲ ಅಂತಂದರೆ, ನಾವು ನಮ್ಮ ಹುಟ್ಟುಹಬ್ಬವನ್ನು ನಾವೇ ಮಾಡಿಕೊಳ್ಳೋ ಬದಲು ನಾವು ಹುಟ್ಟಿ ಈ ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು ಅನ್ನುವಂಥ ವಿಶೇಷವಾದ ಗುಣ ಹೊಂದಿದವರು ಮಾತ್ರ ಹುಟ್ಟುಹಬ್ಬಕ್ಕೆ ಹೆಚ್ಚು ಮಹತ್ವ ಕೊಡಲ್ಲ. ಇವತ್ತು ಅದೆಷ್ಟೋ ಜನ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿಕೊಂಡು ಹುಟ್ಟುಹಬ್ಬವನ್ನು ಮಾಡ್ತಿರ್ತಾರೆ. ಆದರೆ ಪ್ರಹ್ಲಾದ್ ಜೋಶಿ ಸರ್ದೊಂದು ವಿಶೇಷ ಏನಂತಂದರೆ, ಇದುವರೆಗೆ ಭಾಳಷ್ಟು ಹೇಳಿದ್ದಾರೆ, ನಾವು ನಮ್ಮ ಹುಟ್ಟುಹಬ್ಬವನ್ನು ಮಾಡಿಕೊಳ್ಳೋಕ್ಕೆ ಏನು ಮಹತ್ವ ಕೊಡ್ತೀವಿ ಮತ್ತು ಎಷ್ಟು ದುಡ್ಡು ವಿನಿಯೋಗ ಮಾಡ್ತೀವಿ, ಆ ದುಡ್ಡು ದೇಶ ಮತ್ತು ಸಮಾಜ ಸೇವೆಗೆ ಆದರೆ, ಆ ಸಮಯವನ್ನು ಸಮಾಜ ಸೇವೆಗೆ, ದೇಶ ಸೇವೆಗೆ ವಿನಿಯೋಗ ಆದ್ರೆ ನಾವು ಸಮಾಜ ಸಂತೃಪ್ತಿಯಿಂದ ಇತ್ತು ಅಂತಂದರೆ ನಾವು ಹುಟ್ಟಿದ್ದು ಸಾರ್ಥಕ ಇತ್ತು ಅನ್ನುವಂಥ ವಿಶೇಷ ಮನೋಭಾವ ಹೊಂದಿದಂಥವರು ಪ್ರಹ್ಲಾದ್ ಜೋಶಿ ಸಾಹೇಬರು ಅಂತ ಹೇಳಿದರು. ಮೊನ್ನೆ ನಮ್ಮ ಜಗದೀಶ್ ಹುನಗುಂದ ಸರ್ ಹೇಳಿದರು, ಈ ಕಾರ್ಯಕ್ರಮವನ್ನು ಅವ್ರು ಬ್ಯಾಡ್ ಅಂತಂದ್ರೂ ನಾವೆಲ್ಲರೂ ಕೂಡಿ ಮಾಡ್ಲಕತ್ತೀವಿ ಅಂತ ಹೇಳಿದರು. ಅದಕ್ಕೆ ಒಂದು ಮಾತು ಏನಂತಂದರೆ, ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳ್ತಾರೆ. ಒಂದು ಗಿಡ ಹಣ್ಣು ಕೊಡ್ತದೆ ಮತ್ತು ಅದರ ಜೊತೆಗೆ ಆಹಾರ ಕೊಡೋದ್ರ ಜೊತೆಗೆ ಆಕ್ಸಿಜನ್ ಕೊಡ್ತದೆ. ಈ ಆಕ್ಸಿಜನ್ನು, ಆಹಾರ ಮತ್ತು ಹಣ್ಣು, ಔಷಧ, ಈ ಎಲ್ಲ ಕೊಡುವಂಥ ಗುಣ ಒಂದು ಗಿಡದಲ್ಲಿದೆ. ಆ ಗಿಡವನ್ನು ಅಷ್ಟೆಲ್ಲ ಗುಣ ಹೊಂದಿದಂಥ ಗಿಡ ಇದ್ದರೆ ಮನುಷ್ಯನಾಗಿ 84 ಲಕ್ಷ ಜೀವಿಗಳಲ್ಲಿ ಶ್ರೇಷ್ಠ ಅನಿಸಿಕೊಂಡಿರುವಂಥ ಈ ಮಾನವ ಜನ್ಮದಲ್ಲಿ ಬಂದಂಥ ವ್ಯಕ್ತಿ ಮಾನವೀಯ ಮೌಲ್ಯಗಳನ್ನು ಇಟ್ಕೊಳ್ಳಿಲ್ಲ ಅಂತಂದರೆ ಆ ಗಿಡಗಳು ಅಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿಗಳಿಗಿಂತಲೂ ಕನಿಷ್ಠನಾಗ್ತಾನೆ ಅನ್ನುವಂಥದ್ದನ್ನು ಎತ್ತಿ ತೋರಿಸುವುದರ ಮೂಲಕವಾಗಿ ಕುಲಸಚಿವರಾದಂಥ ಶ್ರೀಮಾನ್ ಬಿರಾದಾರ್ ಅವರು ಸಾಕಷ್ಟು ವಿಷಯಗಳನ್ನು ಪ್ರಹ್ಲಾದ್ ಜೋಶಿಯವರ ಬಗ್ಗೆ ತಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಮಹಾನ್ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅವ್ರಿಗೂ ನನ್ನ ಪರಿಚಯ ಆಗಿದ್ದು ಹಿಂದಿನ ಕೇಂದ್ರ ಸಚಿವರಾದಂಥ ದಿವಂಗತ ಅನಂತಕುಮಾರ್ ಮೂಲಕ ಅವರು ನನ್ನ ಪರಿಚಯ ಆಯಿತು 92ರಲ್ಲಿ. ಅವರು ತಮ್ಮ ಉದ್ದಿಮೆ ಜೊತೆಗೆ ಸಂಘ ಪರಿವಾರದ ಚಟುವಟಿಕೆಗಳೊಂದಿಗೆ
ಏನು ಬಿರಾದವರು ಹೇಳಿದ್ರು, ಏನು ಹುಬ್ಬಳ್ಳಿ ಧಾರವಾಡದ ಏನು ಒಂದು ವಿವಾದ ಇತ್ತು, ಆ ವಿವಾದ ಮೂಲಕ ಜೊತೆಗೆ ಅವರು ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಕೂಡ ಏನಪ್ಪ ಅಂದರೆ ಇವತ್ತು ಈ ನಮ್ಮ ರಾಜ್ಯಕ್ಕೆ ಅನೇಕ ರೀತಿಯಿಂದ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ಬಂದಂಥ ವ್ಯಕ್ತಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದ, ರಾಷ್ಟ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಕೂಡ ಅವರ ನಯ ವಿನಯ ಮತ್ತು ಸರಳತೆಯನ್ನು ಬಂದು ಇವತ್ತು ನಾವು ಅವರಲ್ಲಿ ಬಂದು ಕಂಡುಹಿಡಿಬೋದು. ಅನಂತಕುಮಾರ್ ನಂತರ ಕೇಂದ್ರದಲ್ಲಿ ನಮ್ಮ ರಾಜ್ಯದ ಅತಿ ಪ್ರಾಮುಖ್ಯವಾದ ಬಲಿಷ್ಠ ಮಂತ್ರಿಗಳಂತಂದರೆ ಇವತ್ತು ನಾವು ಪ್ರಹ್ಲಾದ್ ಜೋಶಿಯವರಂತ ನಾವು ಹೇಳಬೇಕಾಗುತ್ತೆ. ತನ್ನ ಸರಳತೆ ಜೊತೆಗೆ ತನ್ನ ವ್ಯಕ್ತಿತ್ವವನ್ನು ಮತ್ತು ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಏನಪ್ಪ ಅಂದ್ರೆ ನಿರ್ವಹಿಸಿದಂಥ ವ್ಯಕ್ತಿ ಯಾರಾದರೂ ಇವತ್ತಿದ್ದಾರೆ ಅಂತಂದರೆ ಪ್ರಹ್ಲಾದ್ ಜೋಶಿ ಅಂತ ನಾನು ಹೇಳಬೇಕಾಗುತ್ತೆ. ಅಂಥವರ ಹುಟ್ಟುಹಬ್ಬವನ್ನು ಏನು ಜಿಲ್ಲೆ ಮಟ್ಟದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಾಗಲಿ ಅಥವಾ ರಾಷ್ಟ್ರ ಮಟ್ಟದಾಗಲಿ ಒಂದು ವಿಜೃಂಭಣೆಯಿಂದ ಅವರು ಜನ್ಮದಿನವನ್ನು ಆಚರಣೆ ಮಾಡಬೇಕಾಗಿತ್ತು. ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೆಂದರೆ, ನಾನು ಯಾವುದೇ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಯಾವುದೇ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಲ್ಲ, ಮುಂದೆ ಮಾಡೋಕ್ಕೂ ಹೋಗೋದಿಲ್ಲ. ನನ್ನ ಜನ್ಮದಿನಾಚರಣೆಯನ್ನು ಜನರ ಸೇವೆ ಮೂಲಕ ಏನಪ್ಪ ಅಂದರೆ ಈ ದೇಶಕ್ಕೆ ಸಲ್ಲಿಸ್ತೀನಿ ಅಂತ ಏನು ವಾಟ್ಸಪ್ ಮೂಲಕ ನಾನು ಏನು ನೋಡಿದ್ದೀನಿ ಆ ವಿಷಯ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗೆ 92ರಿಂದ ಇಲ್ಲಿವರೆಗೆ ನಾನು ನೋಡಿದಾಗ ಕೆಳಮಟ್ಟದಿಂದ ಎತ್ತರಕ್ಕೆ ಏನು ಇವತ್ತು ಬಿರಾದವರು ಕಳೆದ 5 ಬಾರಿ ಏನಪ್ಪ ಅಂದರೆ ಸಂಸದರಾಗಿ, ಲೋಕಸಭಾ ಸದಸ್ಯರಾಗಿ ಏನಪ್ಪ ಅಂದರೆ ಚುನಾಯಿತರಾಗಿ ಬರ್ತಾ ಇದ್ದಾರೆ. ಆದರೆ ಅವರ ವ್ಯಕ್ತಿತ್ವದಲ್ಲಿ ಯಾವುದೇ ಬದಲಾವಣೆಯನ್ನು ಕಂಡು ಬರಲಿಲ್ಲ. ಅಷ್ಟೇ ಸರಳ ಜೀವಿ, ಯಾರೇ ಹೋದರೂ ಕೂಡ ಸರಳವಾಗಿ ಚೆನ್ನಾಗಿದ್ದೀರಾ, ಏನು ಮಾತಾಡ್ತಾರೆ, ಏನು ಬಂದಿದ್ದು ಅಂತ ಕೇಳ್ತಾರೆ, ನಿಮ್ಮ ಸಮಸ್ಯೆ ಏನು ಕೇಳ್ತಾರೆ, ಆ ಸಮಸ್ಯೆ ಏನಾದರೂ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಳಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೇಸರಿ ಬೆಟ್ಟದ ಪೂಜ್ಯ ಉಪಾಚಾರ್ಯ ರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು. ನಂತರ ಬಿಜೆಪಿ ಮುಖಂಡ ಸುಭಾಷ್ ಕಮಲಾಪುರ್ ಮಾತನಾಡಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೇಸರಿ ಬೆಟ್ಟದ ಪೂಜ್ಯ ಉಪಾಚಾರ್ಯ ರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಕಮಲಾಪುರ್ ಬಿಜೆಪಿ ಮುಖಂಡರಾದ ಸುಭಾಷ್ ಬಿರಾದಾರ್, ಬಿಜೆಪಿ ಮುಖಂಡ ಗುರುರಾಜ್ ಭರತ್ನೂರ್, ಮುಖಂಡರಾದ ಅವಿನಾಶ್ ಕುಲಕರ್ಣಿ, ಮುಕುಂದ ದೇಶಪಾಂಡೆ, ಬಸವರಾಜ್ ಮದ್ರಿಕಿ, ಶಿವ ಅಷ್ಟಗಿ, ಗೋಪಾಲಕೃಷ್ಣ ಕುಲಕರ್ಣಿ, ಪ್ರದೀಪ್ ಕುಲಕರ್ಣಿ, ಮಂಜುನಾಥ್ ಕುಲಕರ್ಣಿ, ಪ್ರೀತಂ ಪಾಟೀಲ್, ನಾರಾಯಣ್ ಜಹಾಗೀರ್ದಾರ್, ಅಮಿತ್ ಕುಲಕರ್ಣಿ, ವೈಜನಾಥ್ ಬಿರಾದಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಒಗ್ಗೂಡಿಸಿ 15 ಜಿಲ್ಲೆಗಳ ಸಮೃದ್ಧ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಿರ್ಮಾಣ ಮಾಡಬೇಕೆಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಸಂಸ್ಥಾಪಕ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಗೋಲ್ಶೆಟ್ಟಿ ಆಗ್ರಹ. ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದ ಸರ್ವ ಜನರ ಸುಖ, ಸಮೃದ್ಧಿ, ಸ್ವಾತಂತ್ರ್ಯ, ಸಮಾನತೆ, ಸ್ವಾಭಿಮಾನಕ್ಕಾಗಿ ಪ್ರತ್ಯೇಕ ರಾಜ್ಯ ರಚನೆ ಅವಶ್ಯಕ ಮತ್ತು ಅನಿವಾರ್ಯ ಎಂದರು. ಈ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗಲಿ, ಐಟಿ-ಬಿಟಿ ಬಹುರಾಷ್ಟ್ರೀಯ ಕಂಪನಿಗಳು ಸ್ಥಾಪನೆಯಾಗಬೇಕು. ಈ ಭಾಗದ ನೀರಾವರಿ ಯೋಜನೆಗಳು ಪೂರ್ಣಗೊಳಿಸಬೇಕು. ರೈತರ ಬೆಳೆಗೆಗೆ ಸೂಕ್ತ ಬೆಂಬಲ ಬೆಲೆ ಸಿಗಬೇಕು. ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು ಎಂದರು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕ ರಾಜು ಕಾಗೆಯವರು ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗವನ್ನು ಒಗ್ಗೂಡಿಸಿ 15 ಜಿಲ್ಲೆಗಳನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕೆಂದು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ರಾಜು ಕಾಗೆ ಅವರು ಪ್ರತ್ಯೇಕ ಈಗಾಗಲೇ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯ ಸದಸ್ಯರು ಸೇರಿದಂತೆ ಸುಮಾರು 31 ಜನ ಪ್ರತಿನಿಧಿಗಳು ಲಿಖಿತ ಮತ್ತು ಮೌಖಿಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು. ಪ್ರತ್ಯೇಕ ರಾಜ್ಯ ಆದ ಮೇಲೆ ಉಳಿದ ರಾಜ್ಯಗಳಿಗೆ ಇರುವಂತೆ 371 ಸೌಲಭ್ಯ ಕೇಂದ್ರ ಸರ್ಕಾರದಿಂದ ಮುಂದುವರಿಯುತ್ತದೆ ಮತ್ತು ಕಲ್ಯಾಣ ಕರ್ನಾಟಕ ಮತ್ತಷ್ಟು ಅಭಿವೃದ್ಧಿ ಹೊಂದಲಿದೆ. ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಭಾಗದವರಿಗೆ ಪ್ರಾಮುಖ್ಯತೆ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಆಡಳಿತ ಮಾಡಿದಂತಹ ಐತಿಹಾಸಿಕ ನಗರ, ರಾಷ್ಟ್ರಕೂಟರು ರಾಜಧಾನಿಯನ್ನಾಗಿ ಮಾಡಿಕೊಂಡಿರುವಂತಹ ಐತಿಹಾಸಿಕ ಮಳಖೇಡ
ಸ್ಥಳವನ್ನು ಹೊಂದಿರುವಂಥ ನಮ್ಮ ಈ ಕಲಬುರಗಿ ಬಹುಶಃ ಈ ಒಂದು ರಾಜ್ಯದಲ್ಲಿ ವಿಶೇಷವಾದ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯಲ್ಲಿ ದಾಪುಗಾಲು ನೀಡ್ತಾ ಇರುವಂತಹ ಒಂದು ಜಿಲ್ಲೆ. ಆತ್ಮೀಯರೇ, ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರಿಗೂ ಇವತ್ತಿನ ಸುದ್ದಿಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗಿರುವಂಥವ್ರ ಪರಿಚಯವನ್ನು MS ಪಾಟೀಲ್ ನರಿಗೋಳ್ ಅವರು ಮಾಡಿಕೊಟ್ರು. ನಾನು ಪುನರುಚ್ಚಾರ ಮಾಡೋದಿಲ್ಲ. ಆದರೆ ಒಂದು ಮಾತು, ನಮ್ಮ ಹಿರಿಯರು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರು ಉತ್ತರ ಕರ್ನಾಟಕದ ಹಿತಚಿಂತಕರು, ನಮ್ಮ ಹೋರಾಟ ಸಮಿತಿಯ ಮಾರ್ಗದರ್ಶಕರು, ಹಾಗೆ ನಮ್ಮ ಶಂಕರಗೌಡ ಪೊಲೀಸ್ ಪಾಟೀಲ್ ಅವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಮತ್ತು ಶ್ರೀಯುತ ನರಿಗೋಳ್ ಅವರು ತಾವೇನೀಗ ಪ್ರಶ್ನೆಯನ್ನು ಮಾಡಿದ್ರು ಪ್ರಾರಂಭದಲ್ಲೇ, ಅದಕ್ಕೆ ಸ್ಪಷ್ಟೀಕರಣವನ್ನು ಅವರು ಕೊಡ್ತಾರೆ. ಇವತ್ತಿನ ಸುದ್ದಿಗೋಷ್ಠಿಯ ಮುಖ್ಯ ವಿಷಯ ಏನು ಅಂತಂದ್ರೆ, ಉತ್ತರ ಕರ್ನಾಟಕದ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯಕ್ಕೆ ಈಗಾಗಲೇ ಅನೇಕ ಜನಪ್ರತಿನಿಧಿಗಳು, ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ತಮಗೆಲ್ಲ ಗೊತ್ತಿರಬಹುದು, ಈ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನು ಮೂಡಿಸಿರುವಂಥ ಪತ್ರ ಏನು ಅಂತಂದ್ರೆ ರಾಜೀವ್ ಕಾಗೆ ಅವರ ಪತ್ರ. ಪ್ರಸ್ತುತ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷದ ಶಾಸಕರು, ಕರ್ನಾಟಕ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ರಾಜೀವ್ ಕಾಗೆ ಅವರು ರಾಷ್ಟ್ರಪತಿಗಳಿಗೆ, ಪ್ರಧಾನಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಸಮಗ್ರ ಅಭಿವೃದ್ಧಿಗಾಗಿ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಬೇಕು, ಆಡಳಿತಾತ್ಮಕ ಅನುಕೂಲಕ್ಕಾಗಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕು, ನಮ್ಮ ಭಾಗದ ಯುವಕರ ಸಮೃದ್ಧ ಜೀವನಕ್ಕಾಗಿ, ನಮ್ಮ ಭಾಗದ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲಿಕ್ಕಾಗಿ, ನಮ್ಮ ಭಾಗದ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಲಿಕ್ಕಾಗಿ, ನಮ್ಮ ಭಾಗದ ಎಲ್ಲ ಸರ್ವ ಜನರು ಸುಖ, ಸಮೃದ್ಧಿ, ನೆಮ್ಮದಿ, ಶಾಂತಿ, ಸ್ವಾತಂತ್ರ್ಯ, ಸ್ವಾಭಿಮಾನದಿಂದ ಬದುಕುವುದಕ್ಕಾಗಿ ಪ್ರತ್ಯೇಕ ರಾಜ್ಯ ಬೇಕು. ಅದು 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗವನ್ನು ಸೇರಿಸಿರುವಂತಹ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ. ಬೀದರ್ದಿಂದ ದಾವಣಗೆರೆವರೆಗೆ, ರಾಯಚೂರಿನಿಂದ ಬೆಳಗಾವಿಯವರೆಗೆ ಇರುವಂತಹ ಈ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಈಗಾಗಲೇ ಉತ್ತರ ಕರ್ನಾಟಕ ಹೋರಾಟ ಸಮಿತಿ 2018ರಿಂದ ಒಂದು ವಿಶೇಷವಾದಂತಹ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು ನಿಮ್ಗೆಲ್ಲರಿಗೂ ಗೊತ್ತು. ಕೆಲವರು ಪ್ರತ್ಯೇಕ ರಾಜ್ಯ ಬೇಕು ಅಂದ್ರು, ಕೆಲವರು ಪ್ರತ್ಯೇಕ ರಾಜ್ಯ ಬೇಡ ಅಂತಂದ್ರು. ಹಾಗಾಗಿ ನಾವು ಜನರಿಂದ ಅಭಿಪ್ರಾಯ ಸಂಗ್ರಹಣಾ ಅಭಿಯಾನವನ್ನು ಮಾಡಿದ್ವಿ. ಅವರ ಸಹಿಯೊಂದಿಗೆ, ಅವರ ಸಂಪೂರ್ಣ ಮಾಹಿತಿಯೊಂದಿಗೆ ಪ್ರತ್ಯೇಕ ರಾಜ್ಯ ಬೇಕು ಬೇಡಗಳ ಕುರಿತು ನಾವು ಜನರ ಲಿಖಿತ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಸುಮಾರು 1,56,00,000 ಜನರು ಇವತ್ತು ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಸಹಿಯನ್ನು ಮಾಡಿದ್ದಾರೆ. 2018ರಿಂದ ಸರ್. ಇತ್ತೀಚೆಗೆ ಇನ್ನು ಜನಪ್ರತಿನಿಧಿಗಳ ಸಹಿ ಸಂಗ್ರಹಣೆ ಮತ್ತು ಪತ್ರ ಚಳವಳಿ ಅಭಿಯಾನವನ್ನು ಇದೇ 2020ರ ನವೆಂಬರ್ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಮೊದಲು ಪ್ರಾರಂಭ ಮಾಡಿದವರು ನಮ್ಮ ರಾಜೀವ್ ಕಾಗೆ ಅವರು, ಬೆಳಗಾವಿಯ ಕಾಗವಾಡ ಮತಕ್ಷೇತ್ರದ ಹಿರಿಯ ಶಾಸಕರು. ಅದೇ ರೀತಿಯಾಗಿ ವಿಜಯಪುರದ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರು ಪತ್ರವನ್ನು ಬರೆದು ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹ ಮಾಡಿದ್ದಾರೆ. ಈ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಠಕಲ್ ಮತಕ್ಷೇತ್ರದ ಶರಣಗೌಡ ಕಂದಕೂರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಗೋಳ್, ಚಿಂತಕ ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಶಂಕರಗೌಡ ಪೊಲೀಸ್ ಪಾಟೀಲ್, ಜ್ಯೋತಿ ಮಸಾಲೆ, ಸುಮಾ S ಹವಾಲ್ದಾರ್ ಇದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಪಾಳು ಬಿದ್ದ ಮಹಿಳೆಯರ ಶೌಚಾಲಯಕ್ಕೆ ಕಾಯಕಲ್ಪ ಕಲ್ಪಿಸುವಂತೆ ಆಗ್ರಹ. ಮನೆ ಕಳ್ಳತನ ಪ್ರಕರಣದ ಆರೋಪಿ ಬಂಧಿಸಿದ RG ನಗರ ಪೊಲೀಸರು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ವಾಡಿ ಪಟ್ಟಣದಲ್ಲಿ ಮಹಿಳೆಯರಿಗಾಗಿ ನಿರ್ಮಿಸಲಾದ ಶೌಚಾಲಯಗಳು ಸೂಕ್ತ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿವೆ ಎಂದು ದಲಿತ ಸೇನೆ ವಾಡಿ ಘಟಕದ ಅಧ್ಯಕ್ಷ ಪ್ರಶಾಂತ್ ಕಿಣ್ಣಿಕರ್, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಕೇತನ್ಕರ್ ಹಾಗೂ ಉಪಾಧ್ಯಕ್ಷರಾದ ರಾಜು ರಾಂಪೋರಳಲ್ಲಿ ಆರೋಪಿಸಿದರು. ಕಳೆದ ಹಲವು ವರ್ಷಗಳಿಂದ ವಾಡಿ ಪಟ್ಟಣದ ವಾರ್ಡ್ ನಂಬರ್ 8ರಲ್ಲಿ ಮಹಿಳೆಯರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಶೌಚಾಲಯ ಪಾಳು ಬಿದ್ದಿದೆ. ಇದಕ್ಕೆ ಪುರಸಭೆ ಮುಖ್ಯಾಧಿಕಾರಿಗಳು ನಿರ್ಲಕ್ಷ್ಯ ಹಾಗೂ ದುರಾಡಳಿತವೇ ಕಾರಣವಾಗಿದೆ. ಕೂಡಲೇ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಿ ತಕ್ಷಣವೇ ಶೌಚಾಲಯ ದುರಸ್ತಿಗೊಳಿಸಬೇಕು ಹಾಗೂ ಬಳಕೆ ಯೋಗ್ಯವಾಗುವ ರೀತಿಯಲ್ಲಿ ಶೌಚಾಲಯ ಪುನಃ ನಿರ್ಮಿಸಬೇಕು ಮತ್ತು ಶೌಚಾಲಯ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕಲಬುರಗಿ ನಗರದ ರಾಘವೇಂದ್ರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಹಗಲು ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಬಂಧಿಸಲಾಗಿದ್ದು, 4 ಮನೆ ಕಳ್ಳತನ ಪ್ರಕರಣ ಭಾಗಿಯಾದ ಆರೋಪಿ ಚಾಂದ್ ಪಾಷನನ್ನು ಪೊಲೀಸರು ಬಂಧಿಸಿ ಜೈಲಿಗಿಟ್ಟಿದ್ದು, ಬಂಧಿತ ಆರೋಪಿಯಿಂದ 8 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಶರಣಪ್ಪ ಢಗೆ ತಿಳಿಸಿದರು. ಏನು ಪ್ರಕರಣಗಳು ವರದಿಯಾಗಿದೆ ಅವುಗಳ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ನಿಯೋಜನೆ ಮಾಡಲಾಗಿತ್ತು. ಮತ್ತು ಎರಡನೇದೇನಂತಂದರೆ ಅವುಗಳನ್ನು ತಡೆಗಟ್ಟಲಿಕ್ಕೆ ಏನು ನಮ್ಮದು ಡೇ ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಇದೆ ಅದನ್ನು ಬಲಪಡಿಸಲಾಗಿತ್ತು. ಮತ್ತು ಏನು ವರದಿಯಾಗಿದ್ದು ಆ ಪ್ರಕರಣಗಳಲ್ಲಿ ನಮಗೆ ದೊರೆತ ಸಾಕ್ಷಿ ಇರ್ಬೋದು. ಅದರಲ್ಲಿ ಈಗಾಗಲೇ ಕಳೆದ 3-4 ದಿನಗಳ ಹಿಂದೆ ಒಂದು RG ನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಬ್ಬ ಆರೋಪಿಯನ್ನು ಬಂಧನ ಮಾಡಿ 4 ಪ್ರಕರಣಗಳನ್ನು ಭೇದಿಸಲಾಗಿತ್ತು. ಅದರಲ್ಲಿ ಒಟ್ಟು 5 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದನ್ನು ತಮಗೆ ಪತ್ರಿಕಾ ವರದಿ ಮುಖಾಂತರ ತಮಗೆ ಮಾಹಿತಿಯನ್ನು ನೀಡಲಾಗಿತ್ತು. ಅದೇ ರೀತಿ ಈಗ ಇನ್ನೊಂದು ಆರೋಪಿಯನ್ನು, ಕುಖ್ಯಾತ ಅಥವಾ ಹ್ಯಾಬಿಚುವಲ್ ಮನೆಗಳ್ಳತನ ಆರೋಪಿಯನ್ನು ಬಂಧಿಸುವಲ್ಲಿ ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿದ್ದಾರೆ. ಇವನ ಬಂಧನದಿಂದ ಒಟ್ಟು 3 ಹಗಲು ಮನೆಗಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇವನ ಬಂಧನದಿಂದ ಒಟ್ಟು 8.5 ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನಾಭರಣ ಇರ್ಬೋದು, ಬೆಳ್ಳಿ ಇರ್ಬೋದು ಮತ್ತು ಕ್ಯಾಶ್ ಅಷ್ಟು ರಿಕವರಿ ಆಗಿದೆ. ಅದರಲ್ಲಿ ಈ 3 ಪ್ರಕರಣಗಳು ವರದಿಯಾಗಿರುವಂಥದ್ದು ಈ ಅಕ್ಟೋಬರ್ ಮತ್ತು ನವೆಂಬರ್ ಈ ಅವಧಿಯಲ್ಲಿ ಆಗಿರುವಂಥದ್ದು. ಇದರಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಒಂದು ವೇಳೆ ಏನಾದರೂ ಇಂಥ ಘಟನೆಗಳಾಗದೆ ಆದರೆ ಸೀನ್ ಆಫ್ ಕ್ರೈಮನ್ನು ನಾವು ಇಂಟ್ಯಾಕ್ಟ್ ಆಗಿ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಈ ಆರೋಪಿಯನ್ನು ನಾವು ಬಂಧಿಸಲಿಕ್ಕೆ ನಮಗೆ ಯಶಸ್ವಿಯಾಗಿದ್ದು ಫಿಂಗರ್ ಪ್ರಿಂಟ್. ನಾವು ಯಾವುದೇ ಸ್ಥಳ ಅಪರಾಧ ಪ್ರಕರಣ ವರದಿಯಾದರೆ ತಕ್ಷಣ ನಮ್ಮ ಸೋಕೋ ಟೀಮ್ ಇರ್ಬೋದು, FSL ಟೀಮ್ ಇರ್ಬೋದು ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ವೈಜ್ಞಾನಿಕವಾಗಿ ಅಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದ್ದೀವಿ. ಈ ಆರೋಪಿಯನ್ನು ನಾವು ಪತ್ತೆ ಮಾಡಲಿಕ್ಕೆ ಸಹಾಯಕಾರಿಯಾಗಿದ್ದು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್. ಅವರಿಗೂ ಕೂಡ ಇವತ್ತು ನಾನು ಅಭಿನಂದಿಸ್ತಾ ಇದ್ದೀನಿ. ಸೊ ಸೀನ್ ಆಫ್ ಕ್ರೈಮ್ ಪ್ರಿಸರ್ವ್ ಮಾಡಬೇಕು. ಏನಾಗುತ್ತೆ, ಪ್ಯಾನಿಕ್ ಆಗಿ ಎಲ್ಲ ಅಲ್ಮಾರಿ ಓಪನ್ ಮಾಡುವಂಥದ್ದು, ಡೋರ್ಗಳನ್ನು ಎಲ್ಲರಿಗೆ ಬಿಡುವಂಥದ್ದು ಮತ್ತು ರಿಲೇಟಿವ್ಸ್ಗಳನ್ನು ಮನೇಲಿ ಬಿಟ್ಟಾಗ ಡಾಗ್ ಸ್ಕ್ವಾಡಿಗೆ ಅದು ಕನ್ಫ್ಯೂಷನ್ ಆಗುತ್ತೆ.
ಸೊ ಹಾಗಾಗಿ ಆದಷ್ಟು ಬೇಗ ತಕ್ಷಣ ಯಾವುದೋ ಒಂದು ಈ ರೀತಿ ಅಪರಾಧ ಆಗಿದೆ ಅಂದ ತಕ್ಷಣ 112 ಕರೆ ಮಾಡಿ ಸ್ಥಳೀಯ ಪೊಲೀಸರಿಗೆ ತಿಳಿಸಿ ಸ್ಥಳ ಪರಿಶೀಲನೆ ಆಗುವವರೆಗೂ ಸಂಯಮದಿಂದ ಇರಿ. ಮತ್ತು ತಾವೇನು ದೂರು ನೀಡ್ತೀರಿ ಅದ್ರ ಪ್ರಕಾರನೇ ಈ ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಆದ ನಂತರ ಏನು ದೂರು ನೀಡ್ತೀರಿ ಅದ್ರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ. ಈ ಆರೋಪಿ ಏನಿದ್ದಾನೆ ಚಾಂದ್ ಪಾಷಾ ಅಂತ, ಮೂಲತಃ ಹೀರಾಪುರ್ ಪ್ರದೇಶದವನಿದ್ದಾನೆ, ಇಲ್ಲಿ ಅಶೋಕ್ ನಗರ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಬರೋನು. ಇವನು ಮೇಲೆ 2019 ಮತ್ತು 2022ರಲ್ಲಿ ಒಟ್ಟು 3 ಪ್ರಕರಣಗಳಾಗಿದ್ದು ಅವನು ಕೂಡ ಹಗಲು ಕನ್ನ ಕಳವು ಪ್ರಕರಣಗಳೇ. 22ರಿಂದ ಈಗ ಇತ್ತೀಚೆಗೆ ಲಾಸ್ಟ್ 3 years ಯಾವುದು ಪ್ರಕರಣಗಳು ಇರಲಿಲ್ಲ. ಒಂದು ಪ್ರೈವೇಟ್ ಏನು RO ವಾಟರ್ ಪ್ಲ್ಯಾಂಟ್ ಇರುತ್ತೆ, ಅಲ್ಲಿ ಮನೆಗಳಿಗೆ RO 20 ಲೀಟರ್ಸ್ ಕ್ಯಾನ್ ಸಪ್ಲೈ ಮಾಡುವಂಥ ಕೆಲಸ ಮಾಡ್ತಾ ಇದ್ದ. ಮತ್ತು ಈಗ ಅವನದೇನು ದುಂದು ಖರ್ಚು ಇದೆ, ಅವನಿಗೆ ಈ ಪಕ್ಕದ ಸೋಲಾಪುರಕ್ಕೆ ಹೋಗಿ ಗ್ಯಾಮ್ಲಿಂಗ್ ಮಾಡುವಂಥದ್ದು ಮತ್ತು ಕುಡಿತದ ಚಟ ಇದೆ. ಅದರ ಖರ್ಚಿಗೋಸ್ಕರ ಈ ಕಳ್ಳತನ ಮಾಡ್ಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದ. ನಮಗೆ ಏನು ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು ಅದರ ಮೇಲೆ ಅವನನ್ನು ಬಂಧಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಏನು ಕಳ್ಳತನ ಆಗಿತ್ತು, ನಿಯರ್ಲಿ 130 ಗ್ರಾಮ್ ಅಷ್ಟು ಗೋಲ್ಡ್. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.